Hi, hello, namaste. A very warm welcome to bio classes. We are in a morphology of flowering plant chapter. Vast chapter it is. So already we have completed 4 morphological parts in the flowering plants. First one is the root. Morphological parts I am talking about. Root. Next one stem. Next one a leaf. And next major is the flower. So it is a huge concept, flower related concept. So already we have completed 4. And next 2 morphological parts are remain. The result of a flower process. The result of, that means in the flower something is going to happen. After that one the flower get converted into one major part in the plant. That is a fruit. What that is? Fruit. That means in this class let us consider the fruit. What actually the fruits are, how actually the fruits get formed, and in the fruits what are the different kinds, different types. ನಾವು ನೋಡೋ ಹಣ್ಣುಗಳೆಲ್ಲ, ನಾವು ತಿನ್ನೋ ಹಣ್ಣುಗಳೆಲ್ಲ ಒಂದೇ ತರನಾಗಿರೋದಿಲ್ಲ, ಬೇರೆ ಬೇರೆ ತರನಾಗಿರೋದು. ಅದರ ಆಕಾರ ಬದಲಾವಣೆ ಆಗಿರೋದು, ರಚನೆ ಬದಲಾವಣೆ ಆಗಿರೋದು. Why it is so in case of fruits? So let us observe very interesting one related to the fruits, right? And before going to that, ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆ ಒಂದೆರಡು ಮಾತು. ನನಗೆ ನಿನ್ನೆ ಒಬ್ಬ ಸ್ಟೂಡೆಂಟ್ ಕಾಲ್ ಮಾಡಿದ್ದ. ಸೊ ಕಾಲ್ ಮಾಡಿ ಹೇಳೋ ಟೈಮ್ದಲ್ಲಿ ಅವ್ನು ಮಾತಾಡ್ತಾ ಹೇಳಿದ, ಸರ್ ನಾನು ಭಾಳ ದಿನ ಆಯಿತು ಕ್ಲಾಸಸ್ಸನ್ನು ನೋಡ್ತಾ ಇಲ್ಲ, ಯಾವ ಕ್ಲಾಸಸ್ಸನ್ನು ನೋಡ್ತಾ ಇಲ್ಲ, ನನಗೆ ಯಾಕೋ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಸರ್ ಅಂತ ಹೇಳಿದವನು ಒಬ್ಬ ಸ್ಟೂಡೆಂಟ್. ನಾನು ಅವ್ನು ಕೇಳಿದೆ, ಎಷ್ಟು ದಿನ ಆಯಿತು ನೀನು ಅಡ್ಮಿಷನ್ ತೊಗೊಂಡು ಅಂತ. ಅವ್ನು ಹೇಳಿದ, ಒಂದು 15 days ಆಯಿತು ಸರ್ ಅಡ್ಮಿಷನ್ ತೊಗೊಂಡು, ಬಟ್ ನಾನು ಕ್ಲಾಸಸ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಒಂದು 2 days ನೋಡಿದೆ ಸರ್, ಅವಾಗೇನೂ ಕ್ಲಿಯರ್ ಆಗಲಿಲ್ಲ ನನ್ನ ಕ್ಲಾಸಸ್, ಹಾಗಾಗಿ ಇಂಟ್ರೆಸ್ಟ್ ಹೋಯಿತು ಕ್ಲಾಸಸ್ ನೋಡೋದು, ಹಾಗಾಗಿ ಬಿಟ್ಟಿದ್ದೀನಿ, ಕ್ಲಾಸಸ್ ನೋಡ್ತಾ ಇಲ್ಲ ಸರ್ ಅಂತ ಹೇಳಿದವನು. ಇನ್ನೊಬ್ಬ ಸ್ಟೂಡೆಂಟ್ ಮಾತಾಡ್ತಾ. ನಾನು ನಿಮ್ಗೆ ಒಂದೇ ಹೇಳೋದು, ಈಗ ನಾನು ತೊಗೊಳ್ತಾ ಇರೋದು ಒಂದು ರೀಪ್ರೆಸೆಂಟೆಡ್ ಎಕ್ಸಾಂಪಲ್ ಅಷ್ಟೇ. ಸಾಕಷ್ಟು ಜನ ಆ ರೀತಿ ಇದ್ದೀರಿ, ಸಾಕಷ್ಟು ಜನ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದೀರಿ, ಎಷ್ಟೋ ಜನ ಡೈವರ್ಟ್ ಆಗ್ತಾ ಇದ್ದೀರಿ. ದ ರೀಸನ್ ಈಸ್ ದಟ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ವಿ ಆರ್ ಎಕ್ಸ್ಪ್ಲೈನಿಂಗ್ ಆನ್ ದ ಬೋರ್ಡ್. ಸಾಕಷ್ಟು ಜನಕ್ಕೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾವು ಹೇಳೋದು ಒಂದೇ ಒಂದು ರೀಸನ್, ಅವ್ರೇನು ಹೇಳ್ತಾರಂದರೆ, ಸರ್ ಇಂಗ್ಲೀಷ್ನಲ್ಲಿ ಜಾಸ್ತಿ ಇದೆ, ನಮಗೆ ಟೋಟಲಾಗಿ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡಬೇಕಂತ ಹೇಳ್ತಾರೆ. ಹೌದಾ? ಸೊ ಒಂದು ಪಾಸಿಬಿಲಿಟಿ ಎಲ್ಲೆಲ್ಲಿರುತ್ತೋ, ಯಾವ ವರ್ಡ್ಸ್ಗಳನ್ನು ಕನ್ನಡದಲ್ಲಿ ಹೇಳ್ಬೋದು ಅಂದರೆ, ನೀವು ಕನ್ನಡದಲ್ಲಿ ಆ ವರ್ಡ್ಸನ್ನು ಹೈಸ್ಕೂಲ್ನಲ್ಲಿ ಕಲಿತಾಗ ಅಂಥ ವರ್ಡ್ಸ್ ಇಲ್ಲಿ ಕಂಟಿನ್ಯೂಷನ್ ಇತ್ತಂದ್ರೆ ಅದನ್ನು ಕನ್ನಡದಲ್ಲಿ ಹೇಳ್ತೀವಿ, ಬಟ್ ಎಲ್ಲ ವರ್ಡ್ಸನ್ನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ನೆಕ್ಸ್ಟು, ನಿಮಗೆ ಸಡನ್ನಾಗಿ ಎಲ್ಲನೂ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತ ಅನ್ಕೋಬೇಡ್ರಿ, ಆಗೋದಿಲ್ಲ. ನೀವು 10 ವರ್ಷ ಒಂದು ಮೀಡಿಯಮ್ದಲ್ಲಿ ಕಲಿತು, 10 ವರ್ಷ ಕನ್ನಡ ಮೀಡಿಯಮ್ದಲ್ಲಿ ಕಲಿತು, ಸಡನ್ನಾಗಿ ಮೀಡಿಯಮ್ ವರ್ಷನ್ ಚೇಂಜ್ ಆದಮೇಲೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದಾ? ನೀವು 10 ವರ್ಷ ಒಂದು ವರ್ಷನ್ದಲ್ಲಿ ಕಲಿತು, ಕನ್ನಡ ವರ್ಷನ್ದಲ್ಲಿ ಕಲಿತು, ಈಗ ಅದೇ ಟೆಕ್ಸ್ಟ್ ಬುಕ್ಕನ್ನು ನೀವು ಇಂಗ್ಲೀಷ್ ವರ್ಷನ್ದಲ್ಲಿ ನೋಡೋ ಟೈಮ್ದಲ್ಲಿ ನಿಮ್ಗೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಯಾಕೆ ಅನ್ಕೊಳ್ತೀರಾ ಇವತ್ತೇ ನನಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಥವಾ ನಾಳಿದ್ದೇ ಎಲ್ಲ ನಾನು ಕ್ಲಿಯರ್ ಆಗಿಬಿಡಬೇಕು ಅಂತ ಯಾಕೆ ಅನ್ಕೊಳ್ತೀರಿ? ನಾವು ಮಾಡಿರೋ ಕ್ಲಾಸ್ನಲ್ಲಿ ಒಂದು 30 minutes ಕ್ಲಾಸ್ನಲ್ಲಿ ಸದ್ಯಕ್ಕೆ ಸಾಕು, ನಮಗೆ ಒಂದು 10% 20% ನಮ್ಗೆ ಅಂಡರ್ಸ್ಟ್ಯಾಂಡ್ ಆದರೂ ಅಷ್ಟೇ ಖುಷಿ ನಮಗೆ. ಈಗ ಬರ್ತಾ ಬರ್ತಾ ನೀವು ಅದನ್ನೇ ನೀಟಾಗಿ ಫೋಕಸ್ ಮಾಡ್ತಾ ಹೋದರೆ ಬರ್ತಾ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಹೌದಾ? ನಾವೊಂದು ಯಾವುದೋ ಒಂದು ಹೊಸ ಏರಿಯಾಗೆ ಹೋದಾಗ, ಯಾವುದೋ ಒಂದು ಹೊಸ ಭಾಷೆ ಮಾತಾಡೋ ಏರಿಯಾಗೆ ಹೋದಾಗ ಒಂದೇ ದಿನಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲಲ್ಲ. ಸೊ ಇಟ್ ವಿಲ್ ಟೇಕ್ ಟೈಮ್. ಆ ಟೈಮ್ ತೊಗೊಳುತ್ತೆ, ಬಟ್ ಟೈಮ್ ತೊಗೊಳುತ್ತೆ ಅಂತ ನಾವು ಕೈ ಕುಟ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ. ಸೊ ವಿ ನೀಡ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ನಾವು ಎಫರ್ಟ್ ಹಾಕಲೇಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕು. ಬರೀ ಮಾಡಿದ್ರೆ ಆಗೋದಿಲ್ಲ. ಸೊ ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಎಫರ್ಟ್ ಹಾಕೋಬೇಕು, ರೈಟ್? ನನಗೆ ಒಂದು ಹೇಳ್ರಿ, ಸೊ ಟೋಟಲಿ ಡೈಲಿ ವಿ ಆರ್ ಅಪ್ಲೋಡಿಂಗ್ 8 videos. ಸೊ ಆನ್ ಆ್ಯಂಡ್ ಅವರೇಜ್ ಎವ್ರಿ ವಿಡಿಯೋ ಇಟ್ ವಿಲ್ ಟೇಕ್ ಅಪ್ ಟು 30 minutes. ಸೊ ಹಂಗೆ ನೋಡಿದ್ರೆ 8 ವಿಡಿಯೋ ಕ್ಲಾಸಸ್ ಅಂತಂದರೆ 4 hours ಅಂತ ಅಂದ್ಕೊಳ್ರಿ. ಡೈಲಿ ವಿ ಆರ್ ಹ್ಯಾವಿಂಗ್ 24 hours. ಅಂದರೆ ಆ್ಯಕ್ಚುಲಿ ನಾವು ವಿಡಿಯೋಸ್ ಕಳಿಸೋದು ಜಸ್ಟ್ 4 hours. ಅಫ್ಕೋರ್ಸ್ ಟೈಮ್ ಗ್ಯಾಪ್ ಆಗಿ 4 hours ಕಳಿಸ್ತೀವಿ. ಅಂದರೆ 4 hours ವಿಡಿಯೋ ಕಳಿಸಿದೆ ಅಂತಂದರೆ ಇನ್ನೂ ಎಷ್ಟು ಟೈಮ್ ಇದೆ ನಮ್ಮ ಹತ್ರ? ರಿವಿಷನ್ ಮಾಡ್ಕೋಬೋದಲ್ಲ, ಅದೇ ಕ್ಲಾಸಸ್ಸನ್ನು ರಿವಿಷನ್ ಮಾಡ್ಕೋಬೋದಲ್ಲ, ಎನಿ ಟೈಮ್ ನಿಮ್ಗೆ ಬೇಕಾದ ಟೈಮ್ದಲ್ಲಿ ರಿವಿಷನ್ ಮಾಡ್ಕೋಬೋದಲ್ಲ. ಸೊ ಅದಕ್ಕೆ ಹೇಳೋದು, ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಲೇಬೇಕು. ಅಂದರೆ ಆ ವರ್ಡ್ಸ್ಗಳಿಗೆ ಏನು ಮೀನಿಂಗ್ ಹೇಳ್ತಾರೆ, ಅವ್ರು ಏನಂತ ಹೇಳ್ತಾ ಇದ್ದಾರೆ, ಆ ವರ್ಡ್ಸ್ಗೆ ಮೀನಿಂಗ್ ಏನು ಡಿಕ್ಷನರಿ ಇಟ್ಕೊಂಡು ನೋಡ್ಬೋದು. ಕೊಟ್ಟಿರೋ ನೋಟ್ಸ್ ಅಲ್ಲ, ಇದು ಕೂಡ ಹೇಳ್ತಾ ಇದ್ದಾರೆ, ರಿಪೀಟ್ ಆಗಿ ಹೇಳ್ತಾ ಇದ್ದಾರೆ. ನೋಟ್ಸ್ ಕೊಟ್ಟಿದ್ರಲ್ಲಿ ಎಷ್ಟೋ ಜನ ಸ್ಟೂಡೆಂಟ್ಸು ಬರೀತಾ ಇಲ್ಲ ನೋಟ್ಸು. ನೀವು ಬರೀಲಾರ್ದೆ ಹಾಗೆ ಬಿಟ್ಟು ಕಾಲೇಜ್ ಬಂದಾಗ ಇನ್ನೊಂದು ಸಾರಿ ಹೇಳ್ತಾರಂತ ತಲೆ ಇಟ್ಕೊಂಡ್ರೆ ತೆಗೀರಿ. ಕಾಲೇಜ್ನಲ್ಲಿ ಅದನ್ನು ರಿವಿಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗೇನು ಹೇಳುತ್ತೋ ಇದು ಫೈನಲೈಸ್. ಸೊ ಹಂಗಾಗಿ ಕೊಟ್ಟಿರೋ ನೋಟ್ಸನ್ನು ನೀಟಾಗಿ ಬರಿತಾ ಹೋಗ್ರಿ. ಡಿಕ್ಷನರಿ ತಗೊಂಡು ಆ ನೋಟ್ಸ್ಗೆ ಕನ್ನಡದಲ್ಲಿ ಏನು ಮೀನಿಂಗ್ ಬರ್ತಾ ಇದೆ
ಅದನ್ನು ಬರ್ಕೊಂಬಿಡ್ರಿ. ನೋಟ್ಸಲ್ಲಿ ಒಂದ್ಸಾರಿ ಬರ್ಕೋತ ಹೋಗ್ರಿ. ನೀವು ಒಂದು ಚಾಪ್ಟರ್ ಆ ರೀತಿ ಮಾಡಿದ್ರೆ ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಈಸಿ ಆಗಿಬಿಡುತ್ತೆ. ಅದೇ ಆಲ್ಮೋಸ್ಟ್ ವರ್ಡ್ಸ್ಗಳೇ ರಿಪೀಟ್ ಆಗಿರ್ತಾವಲ್ಲಿ. ಮತ್ತು ಇನ್ನೊಂದು, ಇಲ್ಲಿ ಎಲ್ಲ ಲೆಕ್ಚರ್ಸು ಹೇಳೋ ಟೈಮ್ದಲ್ಲಿ ಒಂದು ಪ್ಯಾಟ್ರನ್ದಲ್ಲಿ ಹೇಳ್ತಿರ್ತಾರೆ. ಅವ್ರ ಸೆಂಟೆನ್ಸ್ ಫಾರ್ಮೇಷನ್ ಆಗಲಿ ಒಂದು ಪ್ಯಾಟ್ರನ್ದಲ್ಲಿ ಇರುತ್ತೆ. ನೀವು ಅದನ್ನು ನೀಟಾಗಿ ಫೋಕಸ್ ಮಾಡ್ತಾ ನೋಡ್ತಾ ಹೋದ್ರಿ ಅಂತಂದರೆ ನಿಮಗೆ ಅದ್ರ ಪ್ಯಾಟ್ರನ್ ಗೊತ್ತಾಗುತ್ತೆ. ಸೊ ಅವ್ರು ಈ ರೀತಿ ಮಾತಾಡ್ತಾ ಇದ್ದಾರೆ ಅದ್ರ ಮೀನಿಂಗ್ ಹಿಂಗಿರ್ಬೋದು ಅಂತ ಅದು ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಬಟ್ ನೀವು ಅದನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಬಿಡ್ರಿ, ಇಂಟ್ರೆಸ್ಟನ್ನು ಕಳ್ಕೊಬಿಡ್ರಿ. ಸಾಕಷ್ಟು ಜನ ಆ ರೀತಿ ಇಂಟ್ರೆಸ್ಟ್ ಕಳ್ಕೊಳ್ತಾ ಇದ್ದಾರೆ. ಅಫ್ಕೋರ್ಸ್ ದ ಸಿಚುವೇಶನ್ ಇಸ್ ಲೈಕ್ ದಿಸ್ ಓನ್ಲಿ. ಈ ಸಂದರ್ಭ ಇರೋದೇ ಈ ರೀತಿ ಇದೆ. ಬಟ್ ನಾವು ಅದನ್ನು ಸ್ಪೆಷಲ್ ಎಫರ್ಟ್ ಹಾಕಲೇಬೇಕು, ನಾವು ಸ್ಪೆಷಲ್ ವರ್ಕ್ ಮಾಡಲೇಬೇಕು. ಇಲ್ಲ ಅಂತಂದರೆ ಆ ಟ್ರ್ಯಾಕಿಗೆ ಅಡ್ಜಸ್ಟ್ಮೆಂಟ್ ಆಗೋದು ಸ್ವಲ್ಪ ಟಫ್ ಆಗುತ್ತೆ ನಾಳೆ ಬರ್ತಾ ರೈಟ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ the fruit, what actually the fruits are, right? Very interesting concept. The fifth major morphological part, that is fruit. ಹಣ್ಣುಗಳು ಹೌದಾ? So what actually the fruit is? Fruit is the ripened flower after fertilization. Yes, what actually the fruit is? Fruit is ripened flower. That means flower get converted into fruit. So that ripened flower after the fertilization it becomes a fruit. ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ ಹೂ ಇದ್ದದ್ದು ಹಣ್ಣು ಆಗೋದು. That means flower get converted into fruit. So that is the ripened ಅಂದ್ರೆ ಕನ್ನಡದಲ್ಲಿ ಮಾಗಿರುವ ಅಂತ ಹೇಳ್ತೀವಿ. ಮಾಗಿರುವ, ಹಣ್ಣಾಗಿರುವ, ಮಾಗಿರುವ ಅಂತ ಅಂದ್ಕೊಳ್ರಿ. So in the flower important process is going to happen, that is fertilization. After fertilization fruit get converted into flower, that means ripened. So fertilization ನೀವು ಕನ್ನಡದಲ್ಲಿ ಸಂಯೋಗ ಅಂತ ಕರಿತಿದ್ರಿ. ಅಂಡಾಣು ಮತ್ತು ವೀರ್ಯಾಣು ಸಂಯೋಗ ಆಗೋದಂತ fertilization process. After the fusion of gametes, actually here 2 times fertilization is occurring, double fertilization. So we will come to know that is later. But after the fertilization, where fertilization occurs? In the flower. Then that flower get converted into fruit. Who idu hannu agodanta. And here this fruit, it is major feature of angiosperms. Fruit is the major feature or major character, feature on the lakshana. It is the major feature of angiosperms. What actually those angiosperms are? Out of 5 groups of plants, algae, bryophyte, pteridophyte, gymnosperm, angiosperm. ಶೈವಲಗಳು, ಹಾವಸೆ ಸಸ್ಯಗಳು, ಝರಿ ಸಸ್ಯಗಳು, ಹೂ ಬಿಡದ ಸಸ್ಯಗಳು, ನೆಕ್ಸ್ಟ್ ಹೂ ಬಿಡುವ ಸಸ್ಯಗಳು ಅಂತ 5 ವಿಭಾಗದಲ್ಲಿ ನೋಡಿದ್ವಿ. That means last category, angiosperm. So angiosperm main feature is presence of a fruit. But in other plants group we cannot see the presence of fruits. Fruit ittu antandre, ಹಣ್ಣು ಬಂದಿತ್ತು ಅಂತಂದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳ್ರಿ, that is angiosperms. And this chapter majorly dealing with angiosperm plants. So fruit is the major character of angiosperm. Then which part of the flower get converted into fruit actually? Just I told you, flower get converted into fruit. But thing is, whole flower cannot becomes fruit. And the purti hoo iddid hannu agodilla. In the flower, one major part. So that part is ovary. Ovary, it becomes a fruit. Ovary, it becomes a fruit. So as already we know, if we consider this structure, so already we are familiar with this structure. This total structure, what this structure is? Carpel.
Yes, and this carpel, it is a part of gynoecium. Gynoecium means female reproductive part in the flower. So ಹೂವಿನಲ್ಲಿ ಹೆಣ್ಣಿನ ಭಾಗ ಅಂತದು. And this carpel majorly having three parts: stigma, style and ovary. Stigma, style and ovary. Actually this ovary get converted into fruit. Ovary converted into fruit. And one more thing, as already we know, inside ovary we can observe the ovules. What we can observe inside? Ovules. So either related on the concept already now kaltidhivi. Placentation, the arrangement of ovules inside the ovary on the placenta. The process is placentation, that arrangement. These ovules which are present in the ovary, and these ovules get converted into seeds. ಯಾವ್ದ್ರ ಒಳಗಡೆ ಯಾವ್ದಿದೆ? Ovules are present inside the ovary. Ovules are present inside the ovary. Ovary becomes fruit. Ovules become seeds. That means seeds are present inside the fruit. Right? And one more thing. Of course, seeds are present not only in angiosperm. We can observe the seeds in a gymnosperm also. Where we can observe? In a gymnosperm. ಇದರ ಹಿಂದಿನ ಗ್ರೂಪ್ ಎಂಜಿಯೋಸ್ಪರ್ಮ್ ಬ್ಯಾಕ್ ಸೈಡ್ ಜಿಮ್ನೋಸ್ಪರ್ಮ್. ಇನ್ ಜಿಮ್ನೋಸ್ಪರ್ಮ್ ಆಲ್ಸೋ ವಿ ಕ್ಯಾನ್ ಸಿ ದ ಸೀಡ್ಸ್, ಅಲ್ಲಿ ಕೂಡ ಬೀಜಗಳನ್ನು ನೋಡ್ತೀವಿ. ಬಟ್ ಥಿಂಗ್ ಈಸ್ ಜಿಮ್ನೋಸ್ಪರ್ಮ್ಸ್ ಕೆನಾಟ್ ಪ್ರೊಡ್ಯೂಸ್ ದ ಫ್ರೂಟ್ಸ್, ಜಸ್ಟ್ ದೇ ವಿಲ್ ಶೋ ದ ಪ್ರೆಸೆನ್ಸ್ ಆಫ್ ಸೀಡ್ಸ್. ಸೊ ಹಾಗಾಗಿ ಹೇಳೋದು ಜಿಮ್ನೋಸ್ಪರ್ಮ್ದಲ್ಲಿ ಬರೀ ಬೀಜಗಳನ್ನು ನೋಡ್ತೀವಿ, ಹಣ್ಣು ನೋಡೋದಿಲ್ಲ, ಫ್ರೂಟ್ ಕಾಣಿಸೋದಿಲ್ಲ. ಬಟ್ ಇನ್ ಎಂಜಿಯೋಸ್ಪರ್ಮ್ ವಿ ಕ್ಯಾನ್ ಅಬ್ಸರ್ವ್ ಬೋತ್ ಅ ಫ್ರೂಟ್ ಆ್ಯಂಡ್ ಅ ಸೀಡ್ಸ್. ದಟ್ ಇಸ್ ಅ ಮೇಜರ್ ಡಿಫರೆನ್ಸ್, ರೈಟ್? ಸೊ ವಾಟ್ ಐ ಟೋಲ್ಡ್, ಓವರಿ ಬಿಕಮ್ಸ್ ಫ್ರೂಟ್, ಓವಲ್ಸ್ ಬಿಕಮ್ ಸೀಡ್ಸ್. ಸೊ ಓವರಿಗೆ ನಾವು ಅಂಡಾಶಯ ಅಂತ ಕರಿತಿದ್ವಿ, ಅಲ್ಲಿ ಹೂವಿನ ಅಂಡಾಶಯ ಅಂತ. ಅಂಡಾಶಯದ ಭಾಗ ಏನಾಗಿ ಕನ್ವರ್ಟ್ ಆಗೋದು? ಫ್ರೂಟ್ ಆಗೋದು. ಅದ್ರ ಒಳಗೆ ಇದ್ದಿದ್ದಂಥ ಓವಿಲ್ಸ್ಗಳು ಬೀಜವಾಗಿ ಕನ್ವರ್ಟ್ ಆಗೋದು. ಬಟ್ ಇನ್ ಫ್ಯೂ ಕೇಸಸ್, ಇನ್ ಅ ಫ್ಯೂ ಪ್ಲಾಂಟ್ಸ್, ಇನ್ ಅ ಫ್ಯೂ ಫ್ರೂಟ್ ಕೇಸಸ್, ಅದರ್ ದೆನ್ ಓವರಿ, ಸೊ ದಟ್ ಬಿಕಮ್ಸ್ ಅ ಫ್ರೂಟ್. ಕೆಲವೊಂದಿಷ್ಟು ಪ್ಲಾಂಟ್ಗಳಲ್ಲಿ ಕೆಲವೊಂದಿಷ್ಟು ಫ್ರೂಟ್ಸ್ಗಳು ಓವರಿ ಬಿಟ್ಟು ಬೇರೆ ಭಾಗದಿಂದ ರೆಡಿ ಆಗೋದಂತ. ದಟ್ ಮೀನ್ಸ್ ಅದರ್ ದನ್ ಓವರಿ ಅದರ್ ಪಾರ್ಟ್ ಬಿಕಮ್ಸ್ ಫ್ರೂಟ್ ಇನ್ ಫ್ಯೂ ಕೇಸಸ್. ಸೇ ಫಾರ್ ಎಕ್ಸಾಂಪಲ್, ಸೊ ದಟ್ ಇಫ್ ಯು ಕನ್ಸಿಡರ್ ಥಲಾಮಸ್ ಇನ್ ಸಮ್ ಫ್ರೂಟ್ಸ್, ಇನ್ ಸಮ್ ಕೇಸಸ್ ಥಲಾಮಸ್ ಬಿಕಮ್ಸ್ ಫ್ರೂಟ್. ವಾಟ್ ಆಕ್ಚುಲಿ ದಟ್ ಥಲಾಮಸ್ ಇಸ್? ದಿಸ್ ಪಾರ್ಟ್, this is the thalamus. Thalamus also called as a receptacle, or sometimes it is also called as a torus. All the three meanings are same: thalamus, receptacle or torus. ಇದಕ್ಕೆಲ್ಲ ಪಾರ್ಟ್ಸ್ ಗಳ ಅಟ್ಯಾಚ್ಮೆಂಟ್ ಆಗಿರೋದು. ಸೊ ವಾಟ್ ವಿ ಟೋಲ್ಡ್, ಓವರಿ ಬಿಕಮ್ಸ್ ಫ್ರೂಟ್. ಈ ಓವರಿ ಫ್ರೂಟ್ ಆಗಬೇಕು ಯಾವ ಪ್ರೋಸೆಸ್ ಆದ್ಮೇಲೆ? ಆಫ್ಟರ್ ದಿ ಫರ್ಟಿಲೈಸೇಷನ್. ಬಟ್ ಇನ್ ಸಮ್ ಕೇಸಸ್ ಥಲಾಮಸ್ ಬಿಕಮ್ಸ್ ಫ್ರೂಟ್. ಅಲ್ಲಿ ಥಲಾಮಸ್ ಫ್ರೂಟ್ ಆಗುತ್ತೆ. ಯೂಶುವಲ್ ಆಗಿ ಎಂಥ ಕೇಸಸ್ ಅಂದರೆ, ಈ ಥಲಾಮಸ್ಸು ಈ ಓವರಿನ ಕವರ್ ಮಾಡುತ್ತೆ ಕೆಲವೊಂದು ಕೇಸಸ್ಗಳಲ್ಲಿ. ದ ಥಲಾಮಸ್ ವಿಲ್ ಟೋಟಲಿ ಕವರ್ ದ ಓವರಿ ಆ್ಯಂಡ್ ಓವರಿ ಈಸ್ ಟೋಟಲಿ ಇನ್ಫೀರಿಯರ್, ಒಳಗಡೆ ಇರೋದು. ಈ ಥರ ಒಂದು ಕಂಡೀಷನ್ ಹೇಳಿತ್ತು. ವೇರ್ ವಾಟ್ ಟೈಪ್ ಆಫ್ ಗೈನಸ್ ಕಂಡೀಷನ್? ಎಸ್, ಫಸ್ಟ್ ವಿ ಅಬ್ಸರ್ವ್ ಎಪಿಗೈನಸ್, perigynous, hypogynous. In hypogynous condition, total thalamus will cover the ovary. ನಾವೇನಂತ ಹೇಳಿದ್ವಿ, ಓವರ್ ಇದ್ದಿದ್ದು ಫ್ರೂಟ್ ಆಗಬೇಕು. ಬಟ್ ಆ ಓವರ್ ಟೋಟಲ್ ಆಗಿ ಯಾರು ಕವರ್ ಮಾಡಿದ್ರಲ್ಲಿ? ಥಲಾಮಸ್. ನೌ ದ ಥಲಾಮಸ್ ಬಿಕಮ್ಸ್ ಅ ಫ್ರೂಟ್. ದಟ್ ಮೀನ್ಸ್ ಅದರ್ ದೆನ್ ದ ಓವರಿ, ಓವರಿ ಬಿಟ್ಟು ಬೇರೆ ಭಾಗ, ದಟ್ ಈಸ್ ಥಲಾಮಸ್. ಸೊ ಥಲಾಮಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಫ್ರೂಟ್, ರೈಟ್? ದೆನ್ ಸಚ್ ಕೈಂಡ್ ಆಫ್ ಕೇಸಸ್, the fruit, what fruit we are getting, that fruit we will refer it as false fruit. ಅದಕ್ಕೆ ನಾವು ಏನಂತ ಕರಿತೀವಿ? ಫಾಲ್ಸ್ ಫ್ರೂಟ್, ಸುಳ್ಳು ಹಣ್ಣು ಅಂತ ಅದರದೊಂದು ಸಿಂಬಲ್, ಒಂದು ಮೀನಿಂಗ್. ಫಾಲ್ಸ್ ಫ್ರೂಟ್. ವೈ? ಬಿಕಾಸ್ ಓವರಿ ಶುಡ್ ಕನ್ವರ್ಟ್ ಇನ್ ಟು ಫ್ರೂಟ್. ಓವರಿ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಫ್ರೂಟ್. ಬಟ್ ಇನ್ ಸಮ್ ಕೇಸಸ್ ಥಲಾಮಸ್ ಬಿಕಮ್ಸ್ ಅ ಫ್ರೂಟ್. ದೆನ್ ದ ಫ್ರೂಟ್ ವಿ ವಿಲ್ ರೆಫರ್ ಇಟ್ ಆಸ್ ಫಾಲ್ಸ್ ಫ್ರೂಟ್, ಮಿಥ್ಯ ಹಣ್ಣುಗಳು ಅಂತ. But in maximum cases, ovary becomes fruit. Then such kind of fruits we will refer it as true fruits.
ಅದಕ್ಕೆ ನಾವು ಏನಂತ ಕರಿತೀವಿ, ಟ್ರೂ ಫ್ರೂಟ್ಸ್, ನಿಜವಾದ ಹಣ್ಣುಗಳಂತ. ಇಫ್ ಓವರಿ ಬಿಕಮ್ಸ್ ಫ್ರೂಟ್, ದಟ್ ಈಸ್ ಟ್ರೂ ಫ್ರೂಟ್. ಅದರ್ ದೆನ್ ದ ಓವರಿ, say for example thalamus, then the thalamus becomes fruit, that is false fruit. Two kinds, true fruits and false fruits. And here for this kind of fruits, if you want to get the example, the best example is apple, sebu hannu. So that is the best example. Say for example, if you consider the apple, yes, if we cut the apple, inside we can observe like this, and in this apple, this total part which has deposited the food material, now tinno bhag adu, actually this portion is thalamus, this portion is thalamus. Then where is the ovary? Ovary is this portion, illidella idu ovary. So actually this is ovary and this part is thalamus. Now ಹಣ್ಣು ತಿಂತಾ ಇದೆ ಅಂದ್ರೆ ಏನು ತಿಂತೆ ಯೂಶುವಲ್ ಆಗಿ? ಥಲಾಮಸ್. ವಿ ಆರ್ ಈಟಿಂಗ್ ಥಲಾಮಸ್. But ovary is present inside and that ovary portion is a little bit hard, just like plastic appearance. So ಈ ovary part ನಲ್ಲಿ ಕವರಿಂಗ್ ಸ್ವಲ್ಪ ಟಫ್ ಆಗಿರುತ್ತೆ, ತಿನ್ಲಿಕ್ಕೆ ಆಗೋದಿಲ್ಲ ಯೂಶುವಲ್ ಆಗಿ. ನಾವು ಹಾಗಾಗಿ ಸೇಬು ಹಣ್ಣನ್ನು ತಿನ್ನೋ ಟೈಮ್ದಲ್ಲಿ ಈ ಪಾರ್ಟ್ ಅನ್ನು ಉಗಿದು ಬಿಡ್ತೀವಿ. ಸೊ ಇನ್ಸೈಡ್ ಸೀಡ್ಸ್ ಆರ್ ಪ್ರೆಸೆಂಟ್, ದಟ್ ಮೀನ್ಸ್ ದೀಸ್ ಆರ್ ದ ಓವಲ್ಸ್. ಓವಲ್ಸ್ ಪ್ರೆಸೆಂಟ್ ಇನ್ಸೈಡ್ ದ ಓವರಿ. ಅಂದ್ರೆ ಇದಿಷ್ಟು ಹಣ್ಣು ಆಗ್ಬೇಕಾಗಿತ್ತು ಅಂದ್ರೆ ಇದು ಸರೌಂಡಿಂಗ್ ಇದ್ದಿದ್ದು ಏನಂದ ಆ ರೀತಿ ಅಂದ್ರೆ, ಸೊ ದಟ್ ಈಸ್ ಥಲಾಮಸ್. ದಟ್ ಮೀನ್ಸ್ ಇಟ್ ಈಸ್ ಒನ್ ಎಕ್ಸಾಂಪಲ್ ಫಾರ್ ಫಾಲ್ಸ್ ಫ್ರೂಟ್. ಈ ಥರದ ಹಣ್ಣುಗಳನ್ನು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಕೇಸಸ್ನಲ್ಲಿ ಓವರ್ ಇದ್ದಿದ್ದು ಫ್ರೂಟ್ ಆಗೋದು, ಒಳಗಿದ್ದಿದ್ದು ಓವಲ್ಸ್ ಸೀಡ್ಸ್ ಆಗಿ ಕನ್ವರ್ಟ್ ಆಗೋದಂತ. ಬಟ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಟ್ರೂ ಫ್ರೂಟ್ಸ್. ಆ ಟ್ರೂ ಫ್ರೂಟ್ಸ್ಗಳ ಬಗ್ಗೆ ಮಾತಾಡೋಣ ಅಂತ, ರೈಟ್? ನೌ ಲೆಟ್ ಮಿ ಕನ್ಸಿಡರ್ ದಟ್ ಸೇಮ್ ಡ್ರಾಯಿಂಗ್. Yes, what I have considered here, just ovary. Upper part is style, next part is stigma. ಈ ಹೂ ಇದ್ದದ್ದು ಹಣ್ಣಾಗೋ ಟೈಮ್ದಲ್ಲಿ ಸ್ಟಿಗ್ಮಾ, ಸ್ಟೈಲ್, ಪೆಟಲ್ಸ್, ಸೆಪಲ್ಸ್ ಆಲ್ಮೋಸ್ಟ್ ಎಲ್ಲ ಪಾರ್ಟ್ಗಳು ವಿದರ್ ಆಫ್ ಆಗಿಬಿಡ್ತವೆ. ಇದು ಎಲ್ಲ ಪಾರ್ಟ್ ಕಟ್ಟಾಗಿ ಕೆಳಗಡೆ ಬೀಳ್ತವೆ. ಲಾಸ್ಟ್ ಉಳಿಯೋದೇನು ಓವರಿ. ದಟ್ ಓವರಿ ಬಿಕಮ್ಸ್ ಫ್ರೂಟ್ ಆಕ್ಚುಲಿ. A fruit consists of seeds enclosed in a mature ovary of a flowering plant. When the eggs in the ovules of an apple flower have been fertilized, the petals, stamens, and upper portion of the pistils wither and fall away. The walls of the ovary in an apple harden, and the supporting stem becomes fleshy and grows up and around the ovary as the seeds develop inside each ovule. The remains of the sepals can be seen at the end of the fruit. The fruit is attached to the plant at the opposite or stem end of the fruit. Right? Now, let us consider ovary. And inside the ovary, let us imagine we are having one oval. This is oval and this is ovary. Right? Now, the ovary, it is having one wall. ಇದ್ರ ಸುತ್ತ ಒಂದು ವಾಲ್ ಇದೆಲ್ಲ ಗೋಡೆ ಓವರಿಗೆ. that ovary wall, that means this covering ovary wall, after the fertilization process it becomes fruit wall. ಅದಕ್ಕೆ ನಾವು ಏನಂತ ಕರಿತೀವಿ ಆಮೇಲೆ ಓವರಿ ವಾಲ್ ಅಲ್ಲ ಫ್ರೂಟ್ ವಾಲ್ ಅಂತ ಕರಿತೀವಿ, ಯಾಕಂದ್ರೆ ಹಣ್ಣಾಗಿದೆ ಆ ಟೈಮ್ದಲ್ಲಿ. then ovals become seeds. Of course ovals becomes seeds. ಈ ಫ್ರೂಟ್ ವಾಲ್ಗೆ ಒಂದು ಹೆಸರು ಕೊಟ್ಟಿದೆ. ದ ಫ್ರೂಟ್ ವಾಲ್ ವಿ ವಿಲ್ ರೆಫರ್ ಇಟ್ ಆಸ್ pericarp. What we will refer it as? Pericarp. Pericarp means a fruit wall. The wall of a fruit is called as pericarp. ಹಣ್ಣಿನ ಕವಚ ಅಂತ. After removing this pericarp, we will get the seeds. Inside we will get the seeds. This total wall is pericarp. And now regarding that one, if you consider, ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ನೋಡಿದ್ವಿ ಅಂತ ಅನ್ಕೊಳ್ರಿ. ಸೊ ರಿಗಾರ್ಡಿಂಗ್ ದಿಸ್ ಒನ್,
let me consider this a pericarp. What the actual pericarp is? Pericarp means a fruit wall, fruit layer, ಹಣ್ಣಿನ ಕವಚ. So this pericarp, in a maximum cases, in most of the fruits, it is divided into 3 layers. ಆ pericarp ಅನ್ನ 3 layers ಆಗಿ ಡಿವೈಡ್ ಮಾಡ್ತೇವೆ, 3 layers. The first one is epicarp. Next one is endocarp. And last one is, the second one is mesocarp, and next one is endocarp. ಇಲ್ಲಿ ಕಾರ್ಪ್ ಅಂತ ಯಾಕೆ ವರ್ಡ್ ಬರ್ತಾ ಇದೆ ಅಂತಂದ್ರೆ ಕಾರ್ಪೆಲ್ ಅಂತ ಅರ್ಥ. ಕಾರ್ಪ್ ಸ್ಟ್ಯಾಂಡ್ಸ್ ಫಾರ್ ಕಾರ್ಪೆಲ್. ವಾಟ್ ಆಕ್ಚುಲಿ ದಟ್ ಕಾರ್ಪೆಲ್ ಇಸ್? ಗೈನೋಶಿಯಂ ಪಾರ್ಟ್, ಕಾರ್ಪೆಲ್, ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್, ಕಾರ್ಪೆಲ್. ಆ ಕಾರ್ಪೆಲ್ ಈಗ ಹಣ್ಣಾಗಿ ಕನ್ವರ್ಟ್ ಆಗಿರೋದು, ಆ ಕಾರ್ಪೆಲ್ದ ಓರಿ ಭಾಗ ಹಣ್ಣಾಗಿ ಕನ್ವರ್ಟ್ ಆಗಿರೋದು, ಹಂಗಾಗಿ ಕಾರ್ಪ್ ಸೇರಿಸ್ತಾ ಇದ್ದೀವಿ ನಾವಲ್ಲಿ. epicarp, that means outer layer. Epicarp means outer layer. Mesocarp, middle layer. Endocarp, inner layer. Right, we are having 3 layers. Outer layer epicarp, middle layer mesocarp, inner layer endocarp. These 3 carps together we will refer it as pericarp. ಈ 3 ಲೇಯರ್ಸ್ ಗಳನ್ನು ಸೇರಿಸ್ಕೊಂಡು pericarp ಅಂತ ಹೇಳ್ತೀವಿ. ಈಗ ಒಂದು ಕೆಲವೊಂದಿಷ್ಟು ಹಣ್ಣಿನಲ್ಲಿ ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್ ಅಂತ ಸಪ್ರೇಟ್ ಆಗಿ ನೋಡಬಹುದು, ಗೊತ್ತಾಗುತ್ತೆ ನಮಗೆ. ಆ ಥರ 3 ಲೇಯರ್ಸ್ ಸಪ್ರೇಟ್ ನಮಗೆ ಗೊತ್ತಾಗ್ತವೆ. ಬಟ್ ಇನ್ ಫ್ಯೂ ಕೇಸಸ್, ಇನ್ ಫ್ಯೂ ಫ್ರೂಟ್ಸ್ ವಿ ಕೆನಾಟ್ ಸಪ್ರೇಟ್ ಪೆರಿಕಾರ್ಪ್, ಎಪಿಕಾರ್ಪ್, ಮಿಸೋಕಾರ್ಪ್, ದಟ್ ಇಸ್ ಎಂಡೋಕಾರ್ಪ್. ಹಂಗೆ ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಲ್ ದ 3 ಲೇಯರ್ಸ್ ಟುಗೆದರ್ ಜಸ್ಟ್ ಬಿಕಮ್ಸ್ 1 ಪೆರಿಕಾರ್ಪ್. ಕೆಲವೊಂದಿಷ್ಟು ಫ್ರೂಟ್ನಲ್ಲಿ ಪೆರಿಕಾರ್ಪ್ ಅಂದ್ರೆ ಒಂದೇ ಲೇಯರ್ ತರ ಕಾಣಿಸುತ್ತೆ. ಬಟ್ ಕೆಲವೊಂದಿಷ್ಟು ಫ್ರೂಟ್ಸ್ನಲ್ಲಿ ಪೆರಿಕಾರ್ಪ್ ಡಿವೈಡ್ ಆಗಿ ಎಪಿಕಾರ್ಪ್ ಸಪ್ರೇಟ್ ಆಗಿ ಕಾಣಿಸುತ್ತೆ, ಮಿಸೋಕಾರ್ಪ್ ಸಪ್ರೇಟ್ ಆಗಿ ಕಾಣಿಸುತ್ತೆ, ಎಂಡೋಕಾರ್ಪ್ ಸಪ್ರೇಟ್ ಆಗಿ ಕಾಣಿಸುತ್ತೆ. ಸೊ ದಟ್ ಈಸ್ ಡಿಪೆಂಡಿಂಗ್ ಆನ್ ಫ್ರೂಟ್ ಟೈಪ್ಸ್. ಅಂಡ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್ ಈ ತರ ಸಪ್ರೇಟ್ ಆಗಿ ನೋಡ್ತಿದ್ವಿ ಅಂದ್ರೆ ಯೂಶಲ್ ಆಗಿ ಆ ಫ್ರೂಟ್ ಅನ್ನ ಪಲ್ಪಿ ಫ್ರೂಟ್ಸ್ ಅಂತ ಕರಿತೀವಿ, ಅಥವಾ ತಿನ್ಲಿಕ್ಕೆ ಯೂಸ್ ಆಗ್ತಾ ಆ ತರ ಫ್ರೂಟ್ಸ್. ಡ್ರೈ ಫ್ರೂಟ್ಸ್ ನಲ್ಲಿ ಪೆರಿಕಾರ್ಪ್ ಅನ್ನ ತಿನ್ಲಿಕ್ಕೆ ಆಗೋದಿಲ್ಲ ಯೂಶಲ್ ಆಗಿ. ಅಂದ್ರೆ ಈ ತರ ಡಿವಿಷನ್ ಇಲ್ಲ ಅಂತಂದ್ರೆ ಅದು ಸಿಂಪಲ್ ಆಗಿ ಒಂದೇ ಪೆರಿಕಾರ್ಪ್ ಅಂತ ಹೇಳ್ತೀವಿ. ಅಂತ ಫ್ರೂಟ್ಸ್ಗಳಲ್ಲಿ ಯೂಶಲ್ ಆಗಿ ನಾವು ತಿನ್ಲಿಕ್ಕೆ ಆಗೋದಿಲ್ಲ ಅಂತ. ಸೊ ದಟ್ ಈಸ್ 1 ಕ್ಯಾಟಗರಿ, ರೈಟ್. ಅಂಡ್ 1 ಮೋರ್ ಥಿಂಗ್. ಸೊ ಅದು ಏನು ಅದು ಲೇಯರ್ಸ್ ಯಾವ ರೀತಿ ಏನು ಫ್ರೂಟ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋಣ ಆಮೇಲೆ ಆ ಟೈಮ್ದಲ್ಲಿ. ಅಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಪ್ರೊಸೆಸ್ ಇಸ್ ದೇರ್ ಹಿಯರ್. Parthenocarpic fruit. One more. Which fruit? Parthenocarpic fruit. Right. Now, what I told here just, ovary becomes fruit. Ovary becomes fruit after fertilization. So, ಅಂಡಾಣು ವೀರ್ಯಾಣುಗಳ ಸಂಯೋಗ ಎಲ್ಲಾಗೋದು? ಹೂವಿನ ಯಾವ ಭಾಗದಲ್ಲಿ? ಓವರಿದಲ್ಲಿ. Inside the ovary, when sperm and eggs of the flower get combined together, that process will refer as fertilization. And fertilization agudu. After fertilization, ovary becomes fruit. But ಕೆಲವೊಂದಿಷ್ಟು ಕೇಸಸ್ಗಳಲ್ಲಿ, ಕೆಲವೊಂದಿಷ್ಟು ಫ್ರೂಟ್ಗಳಲ್ಲಿ ಫರ್ಟಿಲೈಸೇಷನ್ ಆಗ್ಲಾರ್ದೇನೆ ಡೈರೆಕ್ಟ್ ಆಗಿ ಓವರ್ ಇದ್ದಿದ್ದು ಫ್ರೂಟ್ ಆಗೋದು. ವಿತೌಟ್ ಫರ್ಟಿಲೈಸೇಷನ್ ಓವರ್ ಬಿಕಮ್ಸ್ ಫ್ರೂಟ್. Right. So here, without a fertilization, ovary get converted into fruit. Without fertilization, ovary get converted into fruit. Ovary ಇದ್ದಿದ್ದು ಹಣ್ಣಾಗೋದು. Of course, ovary becomes a fruit means of course that is a true fruit, correct. ಬಟ್ ಯಾವ ಪ್ರೊಸೆಸ್ ಆದ್ಮೇಲೆ? ಫರ್ಟಿಲೈಸೇಷನ್ ಆದ್ಮೇಲೆ. ಬಟ್ ಕೆಲವೊಂದಿಷ್ಟು ಕೇಸಸ್ ಅಲ್ಲಿ ಫರ್ಟಿಲೈಸೇಷನ್ ಆಗೋದಿಲ್ಲ. ವಿತೌಟ್ ಫರ್ಟಿಲೈಸೇಷನ್ ಓವರಿ ಬಿಕಮ್ಸ್ ಅ ಫ್ರೂಟ್. ಅಂದ್ರೆ ಈ ತರ ಫ್ರೂಟಿಗೂ ಆ ತರ ಫ್ರೂಟಿಗೆ ಏನ್ ಡಿಫ್ರೆನ್ಸ್ ಅಂತ ಕೇಳ್ಬೋದು. When ovary becomes a fruit after the fertilization, we will get the seeds. ಅಂತಹ ಫ್ರೂಟ್ ನಲ್ಲಿ ಒಳಗಡೆ ನಮಗೆ ಬೀಜಗಳು ಕಾಣಿಸ್ತವೆ. ಯಾವಾಗ ಓವರಿ ಇದ್ದಿದ್ದು ಫ್ರೂಟ್ ಆಗುತ್ತೋ ಫರ್ಟಿಲೈಸೇಷನ್ ಆದಮೇಲೆ
ಆವಾಗ ಆ ಫ್ರೂಟ್ ಒಳಗಡೆ, ಹಣ್ಣಿನ ಒಳಗಡೆ ನಮಗೆ ಬೀಜಗಳು ಕಾಣಿಸ್ತವೆ. ಬಟ್ ಇನ್ ದಿಸ್ ಕೇಸ್ ವಿತೌಟ್ ಫರ್ಟಿಲೈಸೇಷನ್ ಓವರಿ ಬಿಕಮ್ಸ್ ಫ್ರೂಟ್ ಮೀನ್ಸ್ ದೋಸ್ ಫ್ರೂಟ್ಸ್ ಡು ನಾಟ್ ಕಂಟೈನ್ ಸೀಡ್ಸ್. ಅಂತ ಹಣ್ಣುಗಳಲ್ಲಿ ಬೀಜಗಳು ಇರೋದಿಲ್ಲ ಅಂತ. ದಟ್ ಮೀನ್ಸ್ ವಿ ವಿಲ್ ಕಾಲ್ ದೀಸ್ ಫ್ರೂಟ್ಸ್ ಆಸ್ seedless fruits. We will refer them as a seedless fruit. Seedless, ಬೀಜ ಇರಲಾರ್ದಂತ ಹಣ್ಣುಗಳಂತ, seedless fruits. Seedless fruits are nothing but parthenocarpic fruits. So here one term is there here. Carpic means carpal part, that is related to. Partheno means virgin. What actually that parthen is? Virgin. ಪಾರ್ಥೆನೋ ವರ್ಜಿನ್ ಅಂದರೆ ಫರ್ಟಿಲೈಸೇಷನ್ ಆಗಲಾರ್ದ ಭಾಗ ಅಂತದು. ಡೈರೆಕ್ಟಾಗಿ ಇನ್ನೊಂದು ಯಾವುದೋ ಒಂದು ಪಾರ್ಟನ್ನು ರೆಡಿ ಮಾಡೋದಂತ ವರ್ಜಿನ್. ದಟ್ ವರ್ಜಿನ್ ಕಾರ್ಪಿಕ್ ಕನ್ವರ್ಟ್ಸ್ ಇಂಟು ಫ್ರೂಟ್ ಮೀನ್ಸ್ ಇನ್ಸೈಡ್ ದಟ್ ಫ್ರೂಟ್ ವಿ ಕೆನಾಟ್ ಸಿ ದ ಸೀಡ್ಸ್. ವೈ? ಬಿಕಾಸ್ ದೇರ್ ಇಸ್ ನೋ ಫರ್ಟಿಲೈಸೇಷನ್ ಆ್ಯಂಡ್ ದೋಸ್ ಫ್ರೂಟ್ಸ್ ಆರ್ ಸೀಡ್ಲೆಸ್ ಫ್ರೂಟ್ಸ್. ದೆನ್ ವೇರ್ ವಿ ಕ್ಯಾನ್ ಅಬ್ಸರ್ವ್ ದ ಸೀಡ್ಲೆಸ್ ಫ್ರೂಟ್ಸ್? ಫಾರ್ ದಟ್ ಕೈಂಡ್ ಆಫ್ fruits, the best examples if you consider banana, and next one grapes. ನೀವು ಅಬ್ಸರ್ವ್ ಮಾಡಿ, ಬನಾನಾ ಗ್ರೇಪ್ಸ್ ಅಲ್ಲಿ ಬೀಜಗಳು ನೋಡೋದಿಲ್ಲ ನಾವು. ವಿ ಕಾಂಟ್ ಅಬ್ಸರ್ವ್ ದ ಸೀಡ್ಸ್, ಬಟ್ ಫ್ರೂಟ್ ಈಸ್ ದೇರ್. ಬನಾನಾ ಈಸ್ ಫ್ರೂಟ್, ಗ್ರೇಪ್ಸ್ ಈಸ್ ಫ್ರೂಟ್. ಬಾಳೆಹಣ್ಣು, ದ್ರಾಕ್ಷಿ ಅವು ಫ್ರೂಟ್ಗಳೇ. ದೇರ್ ಓವರಿ ಬಿಕಮ್ಸ್ ಫ್ರೂಟ್, ಬಟ್ ಇನ್ಸೈಡ್ ವಿ ಕಾಂಟ್ ಸಿ ದ ಸೀಡ್ಸ್. ಅದರೊಳಗಡೆ ಬೀಜಗಳು ನೋಡ್ಲಿಕ್ಕೆ ಆಗೋದಿಲ್ಲ. Why? Because those fruits are formed without fertilization. Fertilization ಆಗಲಾರ್ದೆ ರೆಡಿ ಆಗಿರೋದಂತ. Hence those are the seedless fruits. Seedless fruits are nothing but parthenocarpic fruits. Best example banana and grapes. ಅಂದರೆ ಹಣ್ಣುಗಳಲ್ಲಿ ಸಾಕಷ್ಟು ವಿಧಗಳನ್ನು ನೋಡ್ತೇವೆ ನಾವು, ಸಾಕಷ್ಟು ಟೈಪ್ಸ್ಗಳನ್ನು ನೋಡ್ತೇವೆ. ನಾನು ಒಂದು ಜಸ್ಟ್ ಒಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಮ್ಯಾಂಗೋ ಫ್ರೂಟ್ ಅದೊಂದು ಹೌದಾ? ಹಲಸಿನ ಹಣ್ಣು, ಜಾಕ್ ಫ್ರೂಟ್, ಹಲಸಿನ ಹಣ್ಣು ಅದು ಕೂಡ ಒಂದು ಫ್ರೂಟ್. ಮ್ಯಾಂಗೋ ಆಲ್ಸೋ ಫ್ರೂಟ್, ಜಾಕ್ ಫ್ರೂಟ್ ಆಲ್ಸೋ ಫ್ರೂಟ್. ಬಟ್ ಮ್ಯಾಂಗೋ ಇಟ್ ಈಸ್ ಆನ್ ಟೋಟಲ್ ಆನ್ ಎಂಟೈರ್ ಫ್ರೂಟ್, ಜಸ್ಟ್ ಒನ್ ಫ್ರೂಟ್ ದಟ್ ಈಸ್. ಬಟ್ ಜಾಕ್ ಫ್ರೂಟ್, ಮ್ಯಾಂಗೋ ಅನ್ನೋದು ಒಂದು ಪೂರ್ಣವಾದ ಹಣ್ಣು ಅದು. ಬಟ್ ಜಾಕ್ ಫ್ರೂಟ್ ನೋಡ್ರಿ, ಹಲಸಿನ ಹಣ್ಣನ್ನು ನಾವು ಸುಲಿದ್ವಿ ಅಂತಂದ್ರೆ ಒಳಗಡೆ ಚಿಕ್ಕ ಚಿಕ್ಕದಾಗಿ ಹಣ್ಣುಗಳು ಕಾಣುತ್ತೆ, ಸ್ಮಾಲ್ ಫ್ರೂಟ್ ಲೈಕ್ ಸ್ಟ್ರಕ್ಚರ್ಸ್. ಅದ್ರ ಒಳಗಡೆ ಬೀಜ ಇರುತ್ತೆ ಪ್ರತಿಯೊಂದು ಒಳಗಡೆ. ಅಂತ ಅವು ಕೂಡ ಒಂದೊಂದು ಫ್ರೂಟ್ ಆದವಲ್ಲ, ಆಗಬೇಕಲ್ಲ, ಅವು ಕೂಡ ಒಂದೊಂದು ಫ್ರೂಟ್. ಬಟ್ ಆ ಫ್ರೂಟ್ ಬೇರೆ, ಈ ಫ್ರೂಟ್ ಬೇರೆ. ಬಟ್ ಅಫ್ಕೋರ್ಸ್ ನಾವು ತಿನ್ನೋ ಫ್ರೂಟ್ಸೇ, ಬಟ್ ತಿನ್ನೋ ಫ್ರೂಟ್ಸ್ಗಳಲ್ಲಿ ಸಾಕಷ್ಟು ವಿಧಗಳನ್ನು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ವಿ ವಿಲ್ ಅಬ್ಸರ್ವ್ ಫ್ಲೆಶಿ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಫ್ಲೆಶಿ ಫ್ರೂಟ್ ಆ್ಯಂಡ್ ಡ್ರೈ ಫ್ರೂಟ್ಸ್. ಮೇಜರ್ ಟೂ ಕ್ಯಾಟಗರೀಸ್. ಹಣ್ಣಿನಲ್ಲಿ ನಾವು ಯೂಶುವಲ್ ಆಗಿ ಜನರಲ್ ಆಗಿ ಎರಡು ಭಾಗ ಅಂತ ಮಾಡ್ತೀವಿ. ಸಮ್ ಫ್ರೂಟ್ಸ್ ಆರ್ ಫ್ಲೆಶಿ, ಸಮ್ ಫ್ರೂಟ್ಸ್ ಆರ್ ಡ್ರೈ. ಫ್ಲೆಶಿ ಅಂಡ್ ಡ್ರೈ ಫ್ರೂಟ್ಸ್. ಫ್ಲೆಶಿ ಫ್ರೂಟ್ ಮೀನ್ಸ್ ವಿ ಕ್ಯಾನ್ ಮೇಕ್ ದ ಜ್ಯೂಸ್ ಫ್ರಮ್ ದೋಸ್ ಫ್ರೂಟ್ಸ್. ಅಂದರೆ ಆ ಹಣ್ಣನ್ನು ಹಿಂಡಿದಾಗ ನಮಗೆ ಜ್ಯೂಸ್ ಹೊರಗಡೆ ಬರುತ್ತೆ. ಪಲ್ಪಿ ಆಗಿರುತ್ತದೆ, ಪಲ್ಪಿ. ಮ್ಯಾಂಗೋ ಪಲ್ಪ್ ನಾವು ಕೇಳಿರ್ತೀವಿ. ಇದು ಪಲ್ಪಿ ಆಗಿರೋದು ಅಂತಂದರೆ ನಾವು ಸ್ಕ್ವಿಜ್ ಮಾಡಿದ್ರೆ, ಹಿಂಡಿದ್ರೆ ಅದರಿಂದ ಏನೋ ಒಂದು ರಸ ಹೊರಗಡೆ ಬರಬೇಕು, ಜ್ಯೂಸ್ ಹೊರಗಡೆ ಬರಬೇಕು. So those fruits are usually fleshy fruits. Why those fruits are fleshy fruits means, what is that fruit covering? Pericarp. So there pericarp is here, pericarp is soft and here pericarp is soft and pulpy. ಈಗ ಒಂದು ನೋಡ್ರಿ, ಜಸ್ಟ್ ನಾನು ಹೇಳಿದೆ ovary wall becomes fruit wall. that fruit wall name is pericarp. ಹೌದಾ? ಅದನ್ನ ಬಿಟ್ಟರೆ ಏನು ಉಳಿತಲ್ಲ ಒಳಗಡೆ? ಸೀಡ್ಸ್, ಓವಲ್ಸ್ ಬಿಕಮ್ ಸೀಡ್ಸ್. ಈಗ ಹಣ್ಣು ತಿಂತಾ ಇದ್ದೀನಿ ಅಂತಂದ್ರೆ ಮೀನಿಂಗ್ ಏನು? ನಾನು ತಿನ್ನೋದು ಪೆರಿಕಾರ್ಪ್. ಐ ಆಮ್ ಈಟಿಂಗ್ ದ ಪೆರಿಕಾರ್ಪ್ ಆ್ಯಕ್ಚುಲಿ. ಆ್ಯಂಡ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ವಿಲ್ ಥ್ರೋ ಔಟ್ ದ ಸೀಡ್ಸ್. ಬೀಜಗಳನ್ನು ಉಗಿದು ಬಿಡ್ತೇವೆ. ನಾವು ತಿನ್ನೋದೇನಂದರೆ ಪೆರಿಕಾರ್ಪ್ ಅದು. ಆ್ಯಂಡ್ ದಟ್ ಪೆರಿಕಾರ್ಪ್ ಈಸ್ ಸಾಫ್ಟ್ ಆ್ಯಂಡ್ ಪಲ್ಪಿ. ಸ್ವಲ್ಪ ದಪ್ಪ ಆಗಿರೋದು, ಸಾಫ್ಟ್ ಆಗಿರೋದು, ಅದರಿಂದ ಏನೋ ರಸ ಹೊರಗಡೆ ಬರೋದಂತ ಆ ಥರ ಇತ್ತು ಅಂತಂದರೆ ದೆನ್ ಸಚ್ ಕೈಂಡ್ ಆಫ್ ಫ್ರೂಟ್ಸ್ ವಿಲ್ ರೆಫರ್ ದಮ್ ಆಸ್
ಫ್ಲೆಶಿ ಫ್ರೂಟ್ಸ್. ಈಗ ಸಾಕಷ್ಟು ಎಕ್ಸಾಂಪಲ್ ಕೊಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಟೊಮ್ಯಾಟೊ ಇಸ್ ಫ್ಲೆಶಿ ಫ್ರೂಟ್, ಮ್ಯಾಂಗೋ ಇಸ್ ಅ ಫ್ಲೆಶಿ ಫ್ರೂಟ್ಸ್. ನಾವೆಲ್ಲ ತಿನ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದರೊಳಗೆ ಚಿಕ್ಕ ಚಿಕ್ಕದಾಗಿ ಬೀಜಗಳು ನೋಡ್ತೇವೆ. ಬೀಜಗಳು ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ಇನ್ ಕೇಸ್ ಆಫ್ ಮ್ಯಾಂಗೋ ಸೀಡ್ ಇಸ್ ಲಾರ್ಜ್, ಇನ್ ಕೇಸ್ ಆಫ್ ಟೊಮ್ಯಾಟೊ ಸೀಡ್ಸ್ ಆರ್ ಸ್ಮಾಲ್. ಆ್ಯಂಡ್ ದಟ್ ಎಡಿಬಲ್ ಪಾರ್ಟ್, ನಾವು ತಿನ್ನೋ ಭಾಗ ಅದೆಲ್ಲ ಪಲ್ಪಿ ಆಗಿರೋದು. ಸಚ್ ಕೈಂಡ್ ಆಫ್ ಫ್ರೂಟ್ಸ್ ವಿಲ್ ರೆಫರ್ ದಮ್ ಆಸ್ ಫ್ಲೆಶಿ ಫ್ರೂಟ್ಸ್. ಬಟ್ ಸಮ್ ಫ್ರೂಟ್ಸ್ ಆರ್ ಡ್ರೈ ಫ್ರೂಟ್ಸ್. ಸೊ ಸಾಫ್ಟ್ ಆ್ಯಂಡ್ ಪಲ್ಪಿ ಮೀನ್ಸ್ pericarp is soft and pulpy. But some fruits are dry fruits. That means pericarp is dry. So here pericarp is dry and tough. ಸೊ ಪೆರಿಕಾರ್ಪ್ ಒಣಗಿರೋದು, ಡ್ರೈ ಆಗಿರೋದು, ಟಫ್ ಆಗಿರೋದು, ಹಾರ್ಡ್ ಆಗಿರೋದು ಅದನ್ನು ತಿನ್ಲಿಕ್ಕೆ ಆಗೋಲ್ಲ ಯೂಶುವಲ್ ಆಗಿ ನಮಗೆ ಪೆರಿಕಾರ್ಪನ್ನು ಇನ್ ಮೋಸ್ಟ್ ಆಫ್ ದ ಕೇಸಸ್. ದೆನ್ ಸಚ್ ಕೈಂಡ್ ಆಫ್ ಫ್ರೂಟ್ಸ್ ವಿಲ್ ರೆಫರ್ ದಮ್ ಆಸ್ ಡ್ರೈ ಫ್ರೂಟ್ಸ್. ಸೊ ಫ್ಲೆಶಿ ಫ್ರೂಟ್ಸ್ ಆ್ಯಂಡ್ ಡ್ರೈ ಫ್ರೂಟ್ಸ್ ವಿ ಕ್ಯಾನ್ ಮೇಕ್ 2 categories. ಬಟ್ ಒಂದು ಕಂಡೀಷನ್ ಹೆಂಗಿರುತ್ತೆ ಅಂತಂದರೆ, ಮೋಸ್ಟ್ ಆಫ್ ದ ಕೇಸಸ್ ನಾವು ಫ್ಲೆಶಿ ಫ್ರೂಟ್ಸ್ಗಳಲ್ಲಿ ಯೂಶುವಲ್ ಆಗಿ ಪೆರಿಕಾರ್ಪನ್ನು ತಿಂದು, ಪೆರಿಕಾರ್ಪ್ ಮೀನ್ಸ್ ಐದರ್ ಇಟ್ ಮೇ ಬಿ ಎಪಿಕಾರ್ಪ್, ಮೀಸೋಕಾರ್ಪ್, ಎಂಡೋಕಾರ್ಪ್, ಆ ಥರ ಡಿವಿಷನ್ ಇರ್ಬೋದು, ಇರಲಿಕ್ಕಿಲ್ಲ. ಬಟ್ ಅದು ಪಲ್ಪಿ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಪೆರಿಕಾರ್ಪ್ ಹಣ್ಣಿನ ಕವಚ, ಅದನ್ನು ತಿಂತೀವಿ. ನೀವು ಹಣ್ಣಿನ ಕವಚ ಅಂದ್ರೆ ಹಣ್ಣಿನ ಹೊರಭಾಗ ಅಂತ ಅಷ್ಟೇ ಅನ್ಕೋಬೇಡ್ರಿ. ಸೇ ಫಾರ್ ಎಕ್ಸಾಂಪಲ್, ಸೊ ರೈಟ್ ಹಿಯರ್ ಐ ಆಮ್ ಹ್ಯಾವಿಂಗ್ ಒನ್ ಫ್ರೂಟ್, ಯಾವುದೊಂದು ಎಕ್ಸಾಂಪಲ್ ಅಂತ ಅನ್ಕೊಳ್ರಿ. ಇದು ಮ್ಯಾಂಗೋ ಥರ ಐತೆ, ದಿಸ್ ನಾಟ್ ದ ಮ್ಯಾಂಗೋ, ಬಟ್ ಮ್ಯಾಂಗೋ ಥರ ಅಂತ ಅನ್ಕೊಳ್ರಿ. ಹೌದಾ? ಇದು ಮ್ಯಾಂಗೋ ಥರ ಇತ್ತು ಅಂತಂದರೆ ಹೊರಗಿನ ಭಾಗ ಒಂದು ಲೇಯರ್ ಸುರಿತೀವಲ್ಲ, ಸಿಪ್ಪೆ ಸುರಿತೇವಲ್ಲ ನಾವು, ದಟ್ ಪಾರ್ಟ್ ಈಸ್ ಎಪಿಕಾರ್ಪ್. ಆ ಸಿಪ್ಪೆ ಸುರಿತೇವಲ್ಲ ಗ್ರೀನ್ ಕಲರ್, ಎಪಿಕಾರ್ಪ್. ಒಳಗಡೆ ನಾವು ತಿನ್ನೋ ಪಾರ್ಟ್ ಬರುತ್ತೆ, ಯೆಲ್ಲೋ ಕಲರ್ ಆರ್ ಲೈಟ್ ಆರೆಂಜ್ ಕಲರ್ ಒಳಗಡೆ ಪಾರ್ಟ್, ದಟ್ ಈಸ್ ಮಿಸೋಕಾರ್ಪ್. ಅದಾದ್ಮೇಲೆ ಒಳಗಡೆ ಒಂದು ಚಿಪ್ ಬರುತ್ತೆ ನಮಗೆ, ದಟ್ ಈಸ್ ನಥಿಂಗ್ ಬಟ್ ಸೀಡ್. ಬಟ್ ಸೀಡ್ ಈಸ್ ಕವರ್ಡ್ ಬೈ ಎಂಡೋಕಾರ್ಪ್. ಆ ಸೀಡ್ ಅದರಿಂದ ಕವರ್ ಆಗಿರೋದು ಎಂಡೋಕಾರ್ಪ್. ನೀವು ಮಾವಿನ ಹಣ್ಣಿನ ಬೀಜ ಒಣಗಿಸಿದ್ರಿ ಅಂತಂದ್ರೆ, ಗೊಟ್ಟ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಒಣಗಿಸಿದ್ವಿ ಅಂತಂದ್ರೆ ಅದನ್ನ ಶೇಕ್ ಮಾಡಿದ್ರೆ ಒಳಗಡೆ ಸೀಡ್ ಶೇಕ್ ಆಗುತ್ತೆ, ಸೌಂಡ್ ಬರುತ್ತೆ. ಅಂದ್ರೆ ಗೊಟ್ಟ ಏನದು, ಚಿಪ್ ಅನ್ನೋದು ಏನದು, ಎಂಡೋಕಾರ್ಪ್. ಆಕ್ಚುಲಿ ದಟ್ ಇಸ್ ಎಂಡೋಕಾರ್ಪ್. ಇನ್ಸೈಡ್ ದ ಎಂಡೋಕಾರ್ಪ್ ವಿ ಕ್ಯಾನ್ ಅಬ್ಸರ್ವ್ ದ ಸೀಡ್. ಅಂದ್ರೆ 3 ಲೇಯರ್ ನೋಡಿದೀವಲ್ಲ, ಎಪಿಕಾರ್ಪ್, ಮಿಸೋಕಾರ್ಪ್, ಎಂಡೋಕಾರ್ಪ್. ಎಂಡೋಕಾರ್ಪ್ ಇನ್ಸೈಡ್ ಸೀಡ್ ಈಸ್ ಪ್ರೆಸೆಂಟ್. ಇಂಥ ಫ್ರೂಟ್ಸ್ ಅನ್ನು ಏನು ಕರಿತೀವಿ, ಫ್ಲೆಶಿ ಫ್ರೂಟ್ ಅಂತ ಕರಿತೀವಿ. ಇಂಥ ಫ್ರೂಟ್ನಲ್ಲಿ ಯೂಶುವಲ್ ಆಗಿ ಪೆರಿಕಾರ್ಪ್ನ ತಿಂದು ಸೀಡನ್ನು ಉಗಿತೀವಿ, ಸೀಡ್ ತಿನ್ನೋದಿಲ್ಲ. ಬಟ್ ಇನ್ ಡ್ರೈ ಫ್ರೂಟ್ಸ್ ಪೆರಿಕಾರ್ಪ್ ಈಸ್ ಡ್ರೈ ಆ್ಯಂಡ್ ಟಫ್, ಅದನ್ನು ತಿನ್ಲಿಕ್ಕೆ ಆಗೋದಿಲ್ಲ. ಅಂದರೆ ಪೆರಿಕಾರ್ಪ್ನ ನಾವು ಈ ರೀತಿ ಡಿವಿಷನ್ ನೋಡೋದಿಲ್ಲ ಯೂಶುವಲ್ ಆಗಿ, ಅದು ತಿನ್ನು ಒಂದು ಲೇಯರ್ ಥರ ಇರುತ್ತೆ ಯೂಶುವಲ್ ಆಗಿ. ಅಂಥ ಕೇಸಸ್ನಲ್ಲಿ ಯೂಶುವಲ್ ಆಗಿ ಸೀಡ್ನ ತಿಂತೀವಿ, ಬೀಜನ ತಿಂತೀವಿ, ಪೆರಿಕಾರ್ಪ್ನ ಉಗಿತೀವಿ. ಸೇ ಫಾರ್ ಎಕ್ಸಾಂಪಲ್, ಲೆಟ್ ಮಿ ಕನ್ಸಿಡರ್ ಫಾರ್ ದಿಸ್ ಒನ್, groundnut, ಶೇಂಗಾ. In case of a groundnut, in the case of a groundnut, dicot or monocot, groundnut, ಶೇಂಗಾ, dicot, right? In case of dicot, that groundnut, this outer covering, this total outer covering is dry. ಇವೆಲ್ಲ ಏನು ಒಳಗಿದ್ದು ಸೀಡ್ಸ್. ಸೀಡ್ ಈಸ್ ನಥಿಂಗ್ ಬಟ್ ಓವಲ್, ಔಟರ್ ಕವರಿಂಗ್ ಈಸ್ ನಥಿಂಗ್ ಬಟ್ ಓವರಿ. ಈಗ ನನಗೆ ಹೇಳ್ರಿ, ಓವರಿ ವಾಲ್ ಇದ್ದಿದ್ದು ಏನಾಗ ಕನ್ವರ್ಟ್ ಆಗೋದು, ದಟ್ ಓವರಿ ವಾಲ್ ಈಸ್ ನಥಿಂಗ್ ಬಟ್ ಪೆರಿಕಾರ್ಪ್. ಓವರಿ ವಾಲ್ ಈಸ್ ನಥಿಂಗ್ ಬಟ್ ಪೆರಿಕಾರ್ಪ್. ಆ್ಯಂಡ್ ಇನ್ಸೈಡ್ ವಿ ಕ್ಯಾನ್ ಅಬ್ಸರ್ವ್ ದ ಓವಲ್ಸ್. ಓವಲ್ಸ್ ಬಿಕಮ್ ಸೀಡ್ಸ್. ನಾವು ಸೀಡ್ಸ್ನ ತಿಂತೇವೋ ಫ್ರೂಟ್ನ ತಿಂತೇವೆ? ಶೇಂಗಾ ಫ್ರೂಟ್ ಆಗುತ್ತೆ ರೀ, ಶೇಂಗಾ ಅನ್ನೋದು ಹಣ್ಣದು. ಎಸ್, ದಟ್ ಈಸ್ ಫ್ರೂಟ್, ಬಟ್ ದಟ್ ಈಸ್ ಅ ಡ್ರೈ ಫ್ರೂಟ್. ನೀವು ಒಂದು ತಲೆ ಇಟ್ಕೊಳ್ರಿ, ಬೀಜ ಇತ್ತು, ಅದ್ರ ಸುತ್ತಲೂ ಏನೋ ಕವರಿಂಗ್ ಇತ್ತು ಅಂತಂದ್ರೆ ಅದು ಹಣ್ಣೆ. ನಾವು ಅದನ್ನು ತಿನ್ಲಿ ಬಿಡ್ಲಿ, ಅದು ಹಣ್ಣೆ ಅಂತ ಅರ್ಥ. ಸೊ ಗ್ರೌಂಡ್ನಟ್ ಈಸ್ ಎಕ್ಸಾಂಪಲ್ ಫಾರ್ ದಟ್ ಫ್ರೂಟ್. ಬಟ್ ಥಿಂಗ್ ಈಸ್, ಹಿಯರ್ ವಿ ಆರ್ ಈಟಿಂಗ್ ದ ಓವಲ್ಸ್, ಹಿಯರ್ ವಿ ಆರ್ ಈಟಿಂಗ್ ದ ಸೀಡ್ಸ್, ಬಟ್ ನಾಟ್ ದಿಸ್ ಪೆರಿಕಾರ್ಪ್. ಪೆರಿಕಾರ್ಪ್ನ ಉಗಿತೀವಿ, ಅಲ್ಲಿ ತಿನ್ನೋದಿಲ್ಲ ಯೂಶುವಲ್ ಆಗಿ. ವೈ? ಬಿಕಾಸ್ ದಟ್ ಈಸ್ ಅ ಡ್ರೈ. ಸಚ್ ಕೈಂಡ್ ಆಫ್ ಫ್ರೂಟ್ಸ್ ಯೂಶುವಲ್, ಜಸ್ಟ್ ಐ ಗಿವ್ ಒನ್ ಎಕ್ಸಾಂಪಲ್, such kind of fruits will refer them as dry fruits. So one type of fruit is fleshy fruit, next one is dry fruit. We are having 2 kinds, fleshy fruit and dry fruits. All right,
ಎಸ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಟೈಪ್ಸ್ ಆಫ್ ದ ಫ್ರೂಟ್ಸ್. ಹಣ್ಣುಗಳಲ್ಲಿ ವಿಧಗಳನ್ನು ನೋಡೋಣ. ಸೊ ಇದೆಲ್ಲ ಹೇಳಿದ್ದು ಬೇಸಿಕ್, ಫ್ರೂಟ್ ರಿಲೇಟೆಡ್ ಬೇಸಿಕ್ಸ್ ಇದೆಲ್ಲ ಹೇಳಿದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಫ್ರೂಟ್ಗಳಲ್ಲಿ ವಿಧಗಳು ಏನೇನು ಬರ್ತವೆ, ಟೈಪ್ಸ್ ಏನೇನು ಬರ್ತವೆ, ರೈಟ್. ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್. ಮತ್ತು ಇನ್ನೊಂದು, ನಿಮ್ಮ NCERT ಬುಕ್ನಲ್ಲಿ ಕೊಟ್ಟಿರೋದು ಫ್ರೂಟ್ ಅಂತ ಸ್ವಲ್ಪ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಅದನ್ನು ಸ್ವಲ್ಪ ಎಲಾಬ್ರೇಟ್ ಆಗಿ ಮಾಡಿ ನೋಡೋದು, ಅದನ್ನು ಸ್ವಲ್ಪ ಹಿಗ್ಗಿಸಿ ನೋಡೋದು ಆ ಕಾನ್ಸೆಪ್ಟನ್ನು. ಅಲ್ಲಿ ಟೈಪ್ಸ್ ಕೊಟ್ಟಿಲ್ಲ ನಿಮ್ಗೆ ಯೂಶಲ್ ಆಗಿ, ಎಲ್ಲಿ NCERT ಬುಕ್ನಲ್ಲಿ ಟೈಪ್ಸ್ ಕೊಟ್ಟಿಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು NCERT ಬುಕ್ ನೋಡಿ ಇದರ ಕ್ಲಾಸನ್ನು ನೋಡೋ ಟೈಮ್ದಲ್ಲಿ ಏನೇನೋ ಹೇಳ್ತಾರೆ ಬುಕ್ನಲ್ಲಿ ಏನೋ ಇದೆ ಅಂತ ಅನ್ಕೋಬೇಡ್ರಿ. ಸ್ವಲ್ಪ ಕಂಟೆಂಟನ್ನು ಎಕ್ಸ್ಟ್ರಾ ಹೇಳಿರುತ್ತೆ, ಹೌದಾ. ಅದಕ್ಕೆ ಹೇಳೋದು, ಗ್ರೂಪ್ನಲ್ಲಿ ನೋಟ್ಸ್ ಕೊಟ್ಟಾಗ ನೀವು ನೋಟ್ಸನ್ನು ಫಾಲೋ ಮಾಡಿರಿ ಕರೆಕ್ಟಾಗಿ. ಈ ಕ್ಲಾಸ್ಗೆ ಆ ನೋಟ್ಸ್ ಮ್ಯಾಚ್ ಆಗುತ್ತೆ. ಮತ್ತು ಆ ನೋಟ್ಸ್ NCERT ಬುಕ್ನಲ್ಲಿ ಏನಿರುತ್ತೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಎಕ್ಸ್ಟ್ರಾನು ಕೂಡ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ಈ ಕ್ಲಾಸ್ ವಿಡಿಯೋ ನೋಡಿದ ತಕ್ಷಣ ನೋಟ್ಸ್ ಏನು ಕೊಟ್ಟಿರುತ್ತೆ ಗ್ರೂಪ್ನಲ್ಲಿ, ನಿಮಗೆ ಏನು ನೋಟ್ಸ್ ಹಾಕಿರುತ್ತೆ ಅದನ್ನು ನೀಟಾಗಿ ಬರ್ಕೊಂಡು ಒಂದು ಸಾರಿ ಓದ್ಕೊಳ್ರಿ. ಸೊ ಅಂದರೆ ನಿಮಗೆ ಕ್ಲಾಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ರೈಟ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಅಬ್ಸರ್ವ್ ದ ಟೈಪ್ಸ್ ಆಫ್ ಫ್ರೂಟ್ಸ್. ವೆರಿ ಇಂಟ್ರೆಸ್ಟಿಂಗ್ ಒನ್. ಥ್ಯಾಂಕ್ ಯು.